ಮಾತು ಹೇಳೋದಕ್ಕೆ ಎಷ್ಟು ನನಗೆ ಹೆಮ್ಮೆ ಇದೆಯೋ ಅದರಷ್ಟೇ ಹೆಮ್ಮೆ ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತಳು ಅನ್ನೋದಕ್ಕಿದೆ. ಅದಕ್ಕೆ ಕಾರಣ ನನ್ನ ಪಕ್ಷ ಈ ದೇಶವನ್ನ ರಕ್ಷಣೆ ಮಾಡಿದಂತ ರೀತಿ, ಈ ದೇಶದಲ್ಲಿ ಮಹಿಳೆಯರನ್ನ ನಡೆಸ್ಕೊಂಡಂತ ರೀತಿ, ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ಮಹಿಳೆಯರು ಕೂಡ ರಾಜಕಾರಣಕ್ಕೆ ಬರಬೇಕು ಅಂತ 50% ಮೀಸಲಾತಿಯನ್ನ ಕೊಟ್ಟರು. ನರೇಂದ್ರ ಮೋದಿ ಅವರು ರಾಜಕಾರಣದಲ್ಲೂ ಕೂಡ ಹೆಣ್ಮಕ್ಳು ಬರಬೇಕು ಅಂತ 33% ಮೀಸಲಾತಿಯನ್ನ ವಿಧಾನಸಭೆ ಹಾಗೂ ಲೋಕಸಭೆಯಲ್ಲಿ ಕೊಟ್ಟಿದ್ದಾರೆ. ಹೀಗೆ ಮಹಿಳೆಯರ ಅಭಿವೃದ್ಧಿ ಕೊಡಬೇಕು, ಆಕೆಯ ಬೆಳವಣಿಗೆ ಕೊಡಬೇಕು, ಆಕೆಯನ್ನ ರಕ್ಷಣೆ ಮಾಡ್ತಾ ಆಕೆಯನ್ನ ಸ್ವಾವಲಂಬಿಯಾಗಿ ಮಾಡುವಂತ ಯೋಜನೆಗಳನ್ನ ಯಾರು ಕೊಡ್ತಾರೋ ಅದನ್ನ ನೋಡ್ಕೊಳ್ಳಿ. ಬಹುಶಃ 50-60 ವರ್ಷ ಬೇಕಾಗಿತ್ತಮ್ಮ. ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಸುಮಾರು 12 ಕೋಟಿಗೂ ಹೆಚ್ಚು ಶೌಚಾಲಯನ ಕಟ್ಟಿದ್ದಲ್ಲ, ಅದಕ್ಕೆ ನರೇಂದ್ರ ಮೋದಿ ಅವರೇ ಬರ್ಬೇಕಾಗಿತ್ತಮ್ಮ. ಮನೆಗೂ ನಲ್ಲಿ ಕೊಟ್ರಲ್ಲ, ಯಾರಮ್ಮ? ನರೇಂದ್ರ ಮೋದಿ ಅವರಲ್ವೇ. ಪ್ರಸನ್ನ ಡಿಸೋಜ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆಯುಷ್ಮಾನ್ ಭಾರತ್ ಕೊಟ್ಟವ್ರು ಯಾರು? ಜನೌಷಧಿ ಕೇಂದ್ರಗಳನ್ನ ತೆಗೆದವ್ರು ಯಾರು? ಹೆಣ್ಮಕ್ಳಿಗೆ 2,000 ರೂಪಾಯಿ ಅಂತ ಹೇಳ್ತಿರಲ್ವಾ? ಜನೌಷಧಿ ಕೇಂದ್ರಗಳಲ್ಲಿ 100 ರೂಪಾಯಿ ಇರುವಂತಹ ಮಾತ್ರೆಗಳು ಕೇವಲ 10-12 ರೂಪಾಯಿ ಸಿಗುತ್ತೆ. ಅದು ಕೇವಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಅಂತ ಮಾಡಿರೋ ಯೋಜನೆ ಅಲ್ಲ. ಅದು ಆಯುಷ್ಮಾನ್ ಭಾರತ್ ಮಾಡಿದ್ರು, ಹಳ್ಳಿಲಿರುವಂತ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಮಾಡಿದ್ದಲ್ಲ. ಅದು ಎಲ್ಲರಿಗೂ ಒಟ್ಟಾರೆ ಒಂದು ಕುಟುಂಬಕ್ಕೆ ಸೇರುವಂತ ಒಂದು ಹಲವಾರು ಯೋಜನೆಗಳನ್ನು ಮಾಡಿದ್ದಾರೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾ ಹೆಣ್ಮಕ್ಳನ್ನ ರಕ್ಷಣೆ ಮಾಡೋದು ತುಂಬಾ ಮುಖ್ಯ ಆಗಿದೆ ಅಮ್ಮ. ಆಕೆನ ವಿದ್ಯಾವಂತರನ್ನಾಗಿ ಮಾಡೋದ್ರ ಜೊತೆಗೆ ಆಕೆನ ರಕ್ಷಣೆ ಮಾಡೋದು ಮುಖ್ಯ. ಕೇವಲ ಈ ಗ್ಯಾರಂಟಿ ಕೊಡ್ತೀವಿ ಅನ್ನೋ ಹೆಸರಿನಲ್ಲಿ ಬೆಂಗಳೂರಿಗೆ ಬಂದು ನೋಡಿ, ಅಥವಾ ಇಡೀ ರಾಜ್ಯದಲ್ಲಿ ಕುಡಿಯಕ್ ನೀರಿಲ್ಲ, ಕುಡಿಯಕ್ ನೀರು ಕೊಡ್ತೀವಿ ಅನ್ನೋ ಗ್ಯಾರಂಟಿ ಕೊಡಿ ಸಾಕು, ಮತ್ತು ಆಮೇಲೆ ದುಡ್ಡು ಕೊಡ್ತೀವಿ ಅನ್ನೋ ಗ್ಯಾರಂಟಿ ಕೊಡಿ ನೀವು ಅಂತ ನಾನು ಕೇಳ್ತಾ ಇದ್ದೀನಿ. ಇಡೀ ರಾಜ್ಯದಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ಇಡೀ ರೈತರು ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಯಡಿಯೂರಪ್ಪನವರು ಪ್ರತಿಯೊಬ್ಬ ರೈತರಿಗೆ ಫ್ರೀ ವಿದ್ಯುತ್ ಅನ್ನ ಕೊಟ್ಟಂತ ಕೆಲಸ ಯಡಿಯೂರಪ್ಪನವ್ರು ಮಾಡಿದ್ರು. ಆದ್ರೆ ಈಗ ಪ್ರತಿಯೊಬ್ಬ ರೈತ ಕಣ್ಣೀರು ಹಾಕುವಂತ ಪರಿಸ್ಥಿತಿ. ಅವರ ಗದ್ದೆಗಳಲ್ಲಿ ಜಮೀನುಗಳಲ್ಲಿ ಅವ್ರೇನಾದ್ರೂ ಬೋರ್ವೆಲ್ ಕೊಡ್ಸಿದ್ರೆ ಅವರಿಗೆ ಟಿಸಿ ತಗೋಬೇಕು ಅಂದ್ರೆ ಅಣ್ಣ 2 ಲಕ್ಷ ರೂಪಾಯಿ ಮೇಲೆ ತರಬೇಕು, ನೀವು ಡಿಪಾಸಿಟ್ ಇಡಬೇಕು. ಯಡಿಯೂರಪ್ಪನವ್ರ ಕಾಲಲ್ಲಿ ಕೇವಲ 25,000 ರೂಪಾಯಿ ಸಿಗ್ತಾ ಇತ್ತು. ಕೇಂದ್ರದಿಂದ ಕೊಡ್ತಂತ ಕೃಷಿ ಸನ್ಮಾನ್ ಯೋಜನೆಯನ್ನ ಯಾಕೆ ಬಂದ್ ಮಾಡಿದ್ರು? ಕೇಂದ್ರದಿಂದ 6,000 ರೂಪಾಯಿ, ರಾಜ್ಯದಲ್ಲಿ 4,000 ರೂಪಾಯಿ ಕೊಡ್ತಾ ಇದ್ರು. ಆ 4,000 ರೂಪಾಯಿ ಬಂದ್ ಮಾಡಿದ್ರಲ್ಲ, ಯಾಕೆ ಅಂತ ಕೇಳ್ಬೇಕಲ್ವಾ ನಾವೆಲ್ರು? ಹೀಗೆ ಕೇವಲ ಒಂದು ಓಟಿಗಾಗಿ ರಾಜಕಾರಣ ಮಾಡೋರು ಬೇಡ, ದೇಶದ ಅಭಿವೃದ್ಧಿಗಾಗಿ ರಾಜಕಾರಣ ಮಾಡೋರ್ನಾಗಿ ಸರಿ ನೀವು ಓಟ್ ಹಾಕಿ ಗೆಲ್ಸಿ ಅಂತ ಕೇಳ್ತಾ ಇದ್ದೀನಿ.